ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ನಮ್ಮೆಲ್ಲರ ನೆಚ್ಚಿನ ದುನಿಯಾ ವಿಜಯ್ ಸರ್ ಅವರ ನಿರ್ದೇಶನದಲ್ಲಿ ಹಾಗೆಯೇ ನಿರ್ಮಾಣದಲ್ಲಿ ಮೂಡಿ ಬರ್ತಾ ಇರುವಂಥ ಹೊಸ ಸಿನಿಮಾ ಸಿಟಿ ಲೈಟ್ಸ್. ಸೊ ಈ ಸಿನಿಮಾದ ಕಂದಮ್ಮ ಕಂದಮ್ಮ ಹಾಡು ಈಗ ತಾನೇ ಬಿಡುಗಡೆ ಆಯಿತು. ಸೊ ಅದ್ಭುತವಾಗಿ ಈ ಹಾಡು ಮೂಡಿ ಬಂದಿದೆ. ಸೊ ಸದ್ಯಕ್ಕೆ ನಮ್ಮೊಳಗೆ ಮನೀಷಾ ಅವರಿದ್ದಾರೆ. ಬನ್ನಿ ಮಾತನಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಬಿಕಾಸ್ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹೇಗೆ ಅನ್ನಿಸ್ತಾ ಇದೆ ಒಂದು ಮೊಮೆಂಟ್? ಥ್ಯಾಂಕ್ ಯು. ತುಂಬ ಖುಷಿ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಕಂದಮ್ಮ ಇಸ್ ಮೈ ಫೇವ್ರೆಟ್ ಸಾಂಗ್ ನಮ್ಮ ಸಿನಿಮಾಲಿ. ನೋಡೋಕ್ಕೂ ತುಂಬ ಖುಷಿ ಆಗುತ್ತೆ, ಕೇಳೋಕ್ಕೂ ತುಂಬ ಖುಷಿ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಯೂಶಲಿ ಎಲ್ರಿಗೂ ಕೂಡ ಡೆಬ್ಯೂ ಸಿನಿಮಾ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಏನಕ್ಕೆ ಇವಾಗ ನಿಮಗೆ ಒಂದು ರೀತಿ ಹೇಳಬೇಕು ಅಂದರೆ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆಂದರೆ ತಂದೆಯ ನಿರ್ದೇಶನ, ಅವರ ನಿರ್ಮಾಣ ಹಾಗೆಯೇ ಮೊದಲನೇ ಸಿನಿಮಾ ಒಂದು ಅಂದರೆ ಬಿಗ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಈ ಒಂದು ಅವಕಾಶನ ತಾವು ಯಾವ ರೀತಿ ನೋಡ್ತೀರಾ? ಖಂಡಿತ ನನ್ನಷ್ಟು ಅದೃಷ್ಟವಂತ ಯಾರೂ ಇಲ್ಲ ಅನಿಸುತ್ತೆ. ನಮ್ಮ ಅಪ್ಪನೇ ಡೈರೆಕ್ಟ್ ಮಾಡ್ತಾಯಿದ್ದಾರೆ, ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ ನನ್ನ ಫಸ್ಟ್ ಸಿನಿಮಾಗೆ. ಅದಕ್ಕಿಂತ ನಾನು ಇನ್ನೇನೂ ಕೇಳೋಕ್ಕಾಗಲ್ಲ. ಇದೇ ನನಗೆ ಎಲ್ಲ. ಅಂದರೆ ಯೂಶಲಿ ಇವಾಗ ಕೆಲವೊಬ್ಬರಿಗೆ ಫಸ್ಟ್ ಮೂವಿ ಅಂತ ಬಂದಾಗ ಒಂದು ಕಡೆ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಬಿಕಾಸ್ ದುನಿಯಾ ವಿಜಯ್ ಸರ್ ಅವರ ಮಗಳು ಅನ್ನುವಂಥದ್ದು. ಮತ್ತೊಂದು ಕಡೆ ಇನ್ನೊಂದು ಕಡೆ ಒಂದು ಪ್ರಿವಿಲೇಜ್ ಇರುತ್ತೆ. ನಿಮಗೆ ಏನು ಅಂದರೆ ಹೆಚ್ಚು ಭಯ ಆಯಿತಾ, ಇಲ್ಲ ತುಂಬ ಕಾನ್ಫಿಡೆನ್ಸ್ ಇತ್ತಾ, ಹೇಗೆ ಅಂತ? ಖಂಡಿತ ಭಯನೂ ಇದೆ, ಖುಷಿನೂ ಇದೆ. ಬಿಕಾಸ್ ಒಂದು ಕಡೆ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ದಟ್ ಈಸ್ ಅ ಗುಡ್ ಥಿಂಗ್ ಆಲ್ಸೋ. ಅದೊಂದು ರೆಸ್ಪಾನ್ಸಿಬಿಲಿಟಿ ಆಗಿ ತೊಗೊಂಡು ನಂಗೆ ಇನ್ನೂ ಖುಷಿ ಕೆಲಸ ಮಾಡಿ ಐ ವಿಲ್ ಪ್ರೂವ್ ಮೈ ಸೆಲ್ಫ್ ಸಮ್ ಡೇ. ಎಸ್, ವಂಡರ್ಫುಲ್. ಸಲಾಗಾದಲ್ಲಿ ಬೆಂಗಳೂರಿನ ಒಂದು ಮುಖವನ್ನು ನೋಡಿದ್ವಿ, ಭೀಮಾದಲ್ಲಿ ಬೆಂಗಳೂರಿನ ಮತ್ತೊಂದು ಮುಖವನ್ನು ನೋಡಿದ್ವಿ. ಸಿಟಿ ಲೈಟ್ಸ್ನಲ್ಲಿ ಯಾವ ಮುಖವನ್ನು ತೋರಿಸೋದಕ್ಕೆ ಹೊರಟಿದ್ದೀರಾ? ಮತ್ತೊಂದು ಮುಖ. ಅದರಲ್ಲಿ ಅದು ಎರಡರಲ್ಲೂ ಯಾವ್ದು ನೋಡಿರಲ್ಲ, ಅದೊಂದು ಮುಖ ಇದೆ, ಅದನ್ನು ನೋಡ್ತೀರಾ ಇದರಲ್ಲಿ. ಆ್ಯಕ್ಚುಲಿ ನಿಮ್ಮದೇನೆಂದರೆ ಯೂಶಲಿ ಅಂದರೆ ವಿನಯ್ ಸರ್ ಅವ್ರ ಜೀವನದಲ್ಲಿ ಕೇವಲ ಒಂದು ಲವ್ ಇಂಟ್ರೆಸ್ಟಾ ಅಥವಾ ಅವ್ರ ಬದುಕನ್ನು ಬದಲಾಯಿಸುವಂಥ ಟರ್ನಿಂಗ್ ಪಾಯಿಂಟಾ? ಗೊತ್ತಿಲ್ಲ. ನೀವು ಅಷ್ಟು ಪ್ರಿಸೈಸಾಗಿ ಕೇಳಿದರೆ ನಾನು ಹೇಗೆ ಹೇಳಿ ಅದನ್ನು. ನೀವು ಸಿನಿಮಾ ನೋಡಿ ತಿಳ್ಕೊಬೇಕು ಅದನ್ನ. ಓಕೆ, ಖಂಡಿತವಾಗ್ಲೂ. ಆಮೇಲೆ ಚರಣ್ ಸರ್ ಅವರ ಮ್ಯೂಸಿಕ್ ಅಂದರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ದುನಿಯಾ ವಿಜಯ್ ಸರ್ ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಮ್ಯೂಸಿಕ್ ಒಂದು ಕ್ಯಾರೆಕ್ಟರ್ ಥರ ಪ್ಲೇ ಮಾಡುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಎಸ್ಪೆಷಲಿ ಈ ರೀತಿ ಈ ಸಾಂಗ್ನಲ್ಲಿ ಅಂದರೆ ಎನ್ಯಾಕ್ಟ್ ಮಾಡಬೇಕಾದ್ರೆ? ನಾನು ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ದರ್ ಕಾಂಬಿನೇಷನ್. ಚರಣ್ ಸರ್, ನಮ್ಮ ಅಪ್ಪ ಮತ್ತು ನಾಗಾರ್ಜುನ್ ಸರ್. ಮಳೆಯೇ ಬಂದಿತ್ತು ಲಾಸ್ಟ್ 2021 ಅನಿಸುತ್ತೆ. ಸೊ ನೆಕ್ಸ್ಟ್ ಕಾಂಬಿನೇಷನ್ ಮೆಲಡಿಯಲ್ಲಿ ಐ ಥಿಂಕ್ ಕಂದಮ್ಮನೇ ನೆಕ್ಸ್ಟ್ ಬರ್ತಾ ಇರೋದು. ಸೊ ಇನ್ನೇನು ಹೇಳಿ ಮ್ಯಾಮ್, ತುಂಬ ಖುಷಿ ಇದೆ. ಐ ಆಮ್ ಲಕ್ಕಿ ಅಷ್ಟೇ. ಮನೀಷಾ ಮ್ಯಾಮ್, ಇವಾಗ ನಿಮಗೆ ಯಾವ ಎಲಿಮೆಂಟ್ ತುಂಬ ಕನೆಕ್ಟ್ ಆಯಿತು ಈ ಸ್ಟೋರಿಯಲ್ಲಿ, ಸೊ ದಟ್ ಯು ಸೆಡ್ ಎಸ್ ಟು ದಿಸ್ ಪ್ರಾಜೆಕ್ಟ್? ಅಥೆಂಟಿಸಿಟಿ, ವಾಸ್ತವಕ್ಕೆ ಏನು ಹತ್ತಿರ ಇದೆ ಅದನ್ನು ಹಾಗೆ ತೋರಿಸಿದ್ದಾರೆ. ಅಲ್ಲಿ ಏನು ನೀವು ಸಾಂಗ್ ನೋಡಿದ್ರೂ ಅದರಲ್ಲಿ ಏನಂತಾರೆ ಗ್ಲೋರಿಫೈ ಮಾಡಿ ತೋರಿಸಿಲ್ಲ, ಹೇಗಿದೆ ಹಾಗೆ ತೋರಿಸಿದ್ದಾರೆ. ಸೊ ಅದು ನಂಗೆ ತುಂಬ ಕನೆಕ್ಟ್ ಆಗುತ್ತೆ, ತುಂಬ ಅಥೆಂಟಿಕ್ಕಾಗಿ ತೋರಿಸಿದ್ದಾರೆ. ವಿಜಯ್ ಸರ್ ಸಿನಿಮಾಗಳಲ್ಲಿ ಆ್ಯಕ್ಚುಲಿ ಅಂದರೆ ತುಂಬ ಪ್ಲಸ್ ಪಾಯಿಂಟ್ ಅಂದರೆ ಅದೇ ಅಂದರೆ ತುಂಬ ರಾ ಹಾಗೆಯೇ ರಸ್ಟೆಡಾಗಿ ತೋರಿಸ್ತಾರೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ. ಇವಾಗ ಹೀರೋಯಿನ್ ಡೆಬ್ಯೂ ಅಂದರೆ ಎಲ್ಲರೂ ಯೂಶಲಿಗೆ ಗ್ಲಾಮರಸ್ ಆಗಿರುವಂಥ ಒಂದು ಪಾತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಮೈಂಡ್ನಲ್ಲಿರುತ್ತೆ. ಬಟ್ ನೀವು ತುಂಬ ಒಂದು ಸಾಧಾರಣವಾದಂತಹ ಒಂದು ಹಳ್ಳಿ ಹುಡುಗಿ ಪಾತ್ರವನ್ನು ನಿಭಾಯಿಸಿದ್ದೀರಿ. ಈಗ ಹೇಗೆ ಅನ್ನಿಸ್ತು ಮ್ಯಾನರಿಸಮ್ ಎಲ್ಲವೂ ಕೂಡ? ಗ್ಲಾಮರಸ್ ರೋಲ್ ನಾನು ಮುಂದಕ್ಕೂ ಮಾಡ್ಬೋದು. ಬಟ್ ನನಗೆ ನಮ್ಮಪ್ಪ ಹೇಳಿರೋದು ಒಂದು ಪರ್ಫಾರ್ಮೆನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಸೊ ನನಗೆ ಪರ್ಫಾರ್ಮೆನ್ಸಿಗೆ ಯಾವ್ದು ಸ್ಕೋಪ್ ಇದೆ ಅದನ್ನು ಮಾಡ್ತಾಯಿದ್ದೀನಿ. ಗ್ಲಾಮರು ಮಾಡೋಕ್ಕೆ ತುಂಬ ಆಸೆ ಇದೆ. ಬಟ್ ಇದು ನನಗೆ ಇನ್ನೂ ಹತ್ತಿರ ಈ ಥರ ಕ್ಯಾರೆಕ್ಟರ್ಸ್. ಫೈನಲ್ ಕೊನೆಯ ಪ್ರಶ್ನೆ, ವಿನಯ್ ರಾಜ್ಕುಮಾರ್ ಅವರೊಟ್ಟಿಗೆ ಅಭಿನಯ ಮಾಡಿದಂಥ ಅನುಭವ ಹೆಂಗಿತ್ತು? ವಿನಯ್ ಸರ್ ಹಿಸ್ ಸೂಪರ್ ಹಂಬಲ್, ಸಖತ್ ಹಂಬಲ್. ಅವ್ರು ಡೌನ್ ಟು ಅರ್ತ್. ಅಷ್ಟು ದೊಡ್ಡ ಫ್ಯಾಮಿಲಿಯಿಂದ ಬಂದಿದ್ರು. ಅವ್ರು ಯಾವತ್ತೂ ನಮ್ಮ ಶೂಟ್ ಕೂಡ ಅಷ್ಟೇ ಎಲ್ಲಂದರೆ ಅಲ್ಲಿ ಮಾಡಿದ್ದೀವಿ. ನಿಂತ್ಕೊಳ್ಳೋಕೆ ಜಾಗ ಇರ್ತಾ ಇರಲಿಲ್ಲ ಕೆಲವು ಸಲ. ಯಾವತ್ತೂ ಅವ್ರು ಕಂಪ್ಲೇಂಟ್ ಮಾಡಿದ್ದು ನೋಡಿಲ್ಲ ನಾನು. ಅವರಿಂದ ತುಂಬ ಕಲ್ತಿದ್ದೀನಿ ನಾನು ಆ ವಿಷಯದಲ್ಲಿ. ವರ್ಕ್ ವೈಸು ಅಷ್ಟೇ ಆರಾಮಾಗಿ ಅದೊಂದು ಹಿಸ್ ಸೂಪರ್ ಫ್ರೆಂಡ್ಲಿ. ಸೊ ಏನೇ ಇದ್ರೂ ಮಾತಾಡಿಕೊಂಡು ವರ್ಕ್ ಮಾಡಿದ್ದೀವಿ. ವೆರಿ ಹ್ಯಾಪಿ. ಆಲ್ ದ ವೆರಿ ಬೆಸ್ಟ್ ಮನೀಷಾ ಅವರೇ. ತುಂಬ ಒಳ್ಳೆಯದಾಗಲಿ, ಸಿಟಿ ಲೈಟ್ಸು ದೊಡ್ಡ ಯಶಸ್ಸನ್ನು ಕಾಣಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನೋಡ್ತಾರಲ್ಲ ವೀಕ್ಷಕರೇ, ಇದಾಗಿತ್ತು ಮನೀಷಾ ಅವರ ಮಾತುಗಳು. ಸೊ ಸಿಟಿ ಲೈಟ್ಸ್ ಸದ್ಯದಲ್ಲೇ ರಿಲೀಸ್ ಆಗ್ತಾಯಿದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ.